ಸಮಸ್ಯೆಗೆ ಒಂದು ಎಣ್ಣೆನ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಸುಲಭವಾಗಿ ತಯಾರು ಮಾಡುವಂಥ ಎಣ್ಣೆ, ಮನೆ ಮುಂದೆ ಬೆಳೆದಿರುವಂಥ ಪಾಟಲ್ಲಿ ನಮ್ಮ ಮನೆ ಒಳಗಡೆ ನಾವು ದಿನನಿತ್ಯಕ್ಕೆ ಆಹಾರ ಜೊತೆ ಬಳಸುವಂಥ ಪದಾರ್ಥಗಳನ್ನ ಬಳಸಿ ಒಂದು ಎಣ್ಣೆನ ರೆಡಿ ಮಾಡಿ ಅದರಿಂದ ನಿಮಗೆ ಅನುಕೂಲವಾಗಿ ತಲೆ ಕೂದಲು ಉದುರುತ್ತಾ ಇರೋದ್ರಿಂದ ಸಮಸ್ಯೆಯಿಂದ ಈಚೆ ಬರೋ ಥರ ನಮ್ಮದು ಕೂದಲು ಕ್ಲೀನಾಗಿ ಗ್ರೋತ್ ಆಗಿ ಬೆಳಿಬೇಕು. ಅದಕ್ಕೋಸ್ಕರ ನಾನು ಅದೊಂದು ಎಣ್ಣೆನ ರೆಡಿ ಮಾಡಿದ್ದೀನಿ. ಅದನ್ನು ನಾವು ಬಳಸಿ ನೋಡಿದ್ದೀವಿ. ಅದರಿಂದ ನಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಿಮಗೆ ಅದನ್ನು ನಾನು ತೋರಿಸ್ಬೇಕು ಅಂತ ಬಂದಿದ್ದೇನೆ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನಿಮ್ಗೆ ಇಷ್ಟ ಆದರೆ ನೀವು ಅದರಿಂದ ಆ ಸಮಸ್ಯೆಯಿಂದ ಪರಿಹಾರ ಕಂಡ್ಕೋಬೋದು. ನೀವು ಕೂಡ ಅದನ್ನು ಮನೆಯಲ್ಲೇ ಎಣ್ಣೆನ ರೆಡಿ ಮಾಡಿಕೊಂಡು ನಿಮ್ಮ ಕೂದಲಿಗೆ ಬಳಸಿ ನೋಡಿ. ನಿಮಗೆ ಅದರಿಂದ ಒಳ್ಳೇದಾಯಿತು ಅಂದರೆ ಇನ್ನು ನೀವು ಕೂಡ ಇನ್ನೂ 4-6 ಜನಕ್ಕೆ ನೀವು ತಿಳಿಸ್ಬೋದು. ಒಬ್ಬರಿಂದ ಒಬ್ಬರಿಗೆ ಗೊತ್ತಿರೋಂಥ ಒಳ್ಳೆ ವಿಷಯನ ಶೇರ್ ಮಾಡ್ತಾ ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದು ಬೆಟ್ಟದ ನೆಲ್ಲಿಕಾಯಿ ಅಂತ, ಮತ್ತೆ ಇದಕ್ಕೆ ಆಮ್ಲ ಅಂತ ಹೇಳ್ತಾರೆ. ಇದು ತಲೆ ಕೂದಲಿಗೆ ತುಂಬಾ ಒಳ್ಳೆ ವಿಟಮಿನ್ ಇರುವಂತ, ಇದರಲ್ಲಿ ವಿಟಮಿನ್ ಸಿ ಇದೆ, ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇದೆ. ಇದನ್ನ ತಲೆ ಕೂದಲಿಗೆ ಒಂದು ಆಯಿಲ್ ರೆಡಿ ಮಾಡ್ತಾ ಇದೀವಿ. ಇದನ್ನ ಯಾವ ತರ ಬಳಸೋದು ಅಂತ ಮುಂದೆ ತೋರಿಸ್ತಾ ಹೋಗ್ತೀವಿ. ಇವಾಗ ನೀವು ನೋಡ್ಕೊಳ್ಳಿ ನೆಲ್ಲಿಕಾಯಿನದ. ಇದನ್ನೆಲ್ಲ ನೀಟಾಗಿ ಬೀಜ ಎಲ್ಲ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ಬಳಸ್ತೀವಿ ನಾವು. ಇದನ್ನ ಗುಲಾಬಿ ಹೆಸರು ಬಿಡಿಸಿ ಇಟ್ಕೊಂಡಿದೀವಿ. ಇದು ಕೂಡ ಆಯಿಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇದನ್ನ ಹೇರ್ ಫಾಲ್ ಆಗೋದು ತಡಿಲಿ ಅಂತ ಹೇಳ್ಬಿಟ್ಟು, ಮತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ. ಇದರಿಂದ ಸುಗಂಧ ಭರಿತ ಎಣ್ಣೆ ಆಗುತ್ತೆ ಅವಾಗ ಅದು ಹಾಕಿದಾಗ. ಮತ್ತೆ ಇದು ದಾಸವಾಳದಲ್ಲಿ ನೀವು ಯಾವುದೇ ಕಲರ್ ತಗೊಂಡ್ರು ಪರವಾಗಿಲ್ಲ. ದಾಸವಾಳದಲ್ಲಿ ಎಷ್ಟೋ ಕಲರ್ಸ್ ಇದೆ. ಅದ್ರಲ್ಲಿ ನಿಮ್ಗೆ ಯಾವ ದಾಸವಾಳ, ಅದ್ರಲ್ಲೂ ವೈಟ್ ದಾಸವಾಳ ಮತ್ತೆ ಅದ್ರ ಎಲೆಗಳು, ಮತ್ತೆ ಈ ದಾಸವಾಳ ಇದ್ರ ಎಲೆಗಳು ಎಲ್ಲ ತಗೊಂಡು ನೀವು ಯೂಸ್ ಮಾಡಿದ್ರು ಪರವಾಗಿಲ್ಲ. ಮೆಂತ್ಯ ನೆನೆಸ್ಬಿಟ್ಟು ತಲೆ ಸ್ನಾನ ಮಾಡುವಾಗ ತಲೆಗಳಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿದ್ರು ತುಂಬಾ ತಂಪಾಗಿ ಕೂದಲು ಸೊಂಪಾಗಿರುತ್ತೆ. ಮತ್ತೆ ಆಯಿಲ್ ಒಳಗೆ ಹಾಕಿದ್ರು ಕೂಡ ಕೂದಲು ಹೇರ್ ಫಾಲ್ ಆಗೋದು ನಿಲ್ಲುತ್ತೆ. ಇದರಿಂದ ಇದನ್ನ ಫಸ್ಟ್ ಕುಟ್ಕೊಂಡು ಆಮೇಲೆ ಆಯಿಲ್ ಎಲ್ಲ ಹಾಕ್ಬಿಟ್ಟು ಕುದಿಸ್ಬೇಕಾಗುತ್ತೆ. ಇದನ್ನ ನೀಟಾಗಿ ಸಣ್ಣ ಕುಟ್ಕೋಬೇಕಿಲ್ಲ. ಗರಿಕೆ ಹುಲ್ಲು ಇದು ಗಣೇಶನಿಗೆ ಪ್ರಿಯವಾಗದಂತ ಗರಿಕೆ ಹುಲ್ಲು. ಇದನ್ನು ಕೂಡ ನಾವು ಕಟ್ ಮಾಡಿಬಿಟ್ಟು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿ ಆಯಿಲ್ ಒಳಗಡೆ ಇದನ್ನು ಕೂಡ ಬಳಸ್ತೀವಿ. ಇದು ನಾವು ಹಳ್ಳಿ ಕಡೆ ವೆಂದಲಗ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದಕ್ಕೆ ಸಂಸ್ಕೃತ ಅಥವಾ ಬೇರೆ ಭಾಷೆ ಯಾವ್ದಲ್ಲ ಒಂದು ಬ್ರಾಹ್ಮಿ ಅಂತ ಕರೀತಾರೆ. ಇದನ್ನ ಒಳ್ಳೆ ತುಂಬಾ ಹೆಸರು. ಇದು ಕೇಳೋದಕ್ಕೂ ಅಷ್ಟು ಚೆನ್ನಾಗಿದೆ. ಇದು ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಹಂಗೆ ಆ ಥರದ್ದು ಇದು. ನೀವು ಯಾರಾದ್ರೂ ಇದನ್ನ ದಯವಿಟ್ಟು ಎಲ್ಲರೂ ಸಿಕ್ಕಿದ್ರೆ ಮನೆ ಮುಂದೆ ಒಂದು ಬೆಳ್ಕೊಳ್ಳಿ. ಇದನ್ನ ಮನೆಗೆ ಬಹಳ ತುಂಬಾ ಉಪಯೋಗ ಬರುತ್ತೆ. ಇದು ಮೆಮೊರಿಗೆ ಮತ್ತೆ ಜ್ಞಾಪಕ ಶಕ್ತಿಗೆ ತುಂಬಾ ಒಳ್ಳೆಯ ಎಲೆ. ಇದು ಕೆಲವರು ಮಕ್ಳುಗಳಿಗೆ ಮುಂಚೆ ಎಲ್ಲ ಬಾಣಂತಿಯರಿಗೆ ಎಲ್ಲರಿಗೂ ಇದನ್ನ ಯೂಸ್ ಮಾಡ್ಕೊಡ್ತಿದ್ರು. 15 ದಿನಕ್ಕೊಂದ್ಸರಿ ಇದನ್ನ ಸಾರಲ್ಲಿ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ರು. ನಮ್ಮ ಹೊಟ್ಟೆ ಒಳಗಡೆ ಏನಾರ ಕಲ್ಲು ಅಥವಾ ಕೂದಲು ಬೇರೆ ಇದೇನಾದ್ರು ಇದ್ರೂ ಕೂಡ ಕರಗಿಸೋಂಥ ಶಕ್ತಿ ಇದೆ ಇದಕ್ಕೆ. ಇದನ್ನು ಕೂಡ ನಾವು ತಗೊಂಬಂದು ಆಯಿಲ್ ಒಳಗಡೆ ಯೂಸ್ ಮಾಡ್ತಾ ಇದೀವಿ. ಇದನ್ನೆಲ್ಲ ಎಲೆ ಎಲ್ಲ ಕ್ಲೀನಾಗಿ ಬಿಡಿಸಿ ಮಣ್ಣೆಲ್ಲ ತೊಳೆದು ಕ್ಲೀನ್ ಮಾಡಿ ಇದನ್ನ ಯೂಸ್ ಮಾಡ್ತಿದ್ವಿ. ನೀವು ಸಾಧ್ಯವಾದ್ರೆ ಎಲ್ಲರೂ ಸಿಕ್ಕಿದ್ರೆ ನಿಮ್ಮ ಮನೆ ಮುಂದೆ ಇದನ್ನ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಇದು ನೀರು ಹರಿಯುವ ಜಾಗದಲ್ಲಿ ಬೆಳೆಸ್ಬೇಕು. ಇದನ್ನ ನೀರು ಹರಿಯೋ ಜಾಗದಲ್ಲಿ ಹಾಕಿದ್ರೆ ಇದು ಯಾವಾಗಲೂ ನೀಟಾಗಿ ಬೆಳೆಯುತ್ತೆ. ಬೆಳೆಯೋದೇ ಕಡಿಮೆ. ಅದನ್ನ ನೋಡ್ಕೊಂಡು ಬೆಳೆಸ್ಕೊಂಡ್ರೆ ಮನೆಗೆ ಬಹಳ ಒಂದು ಔಷಧಿನ ಮನೇಲಿ ಇಟ್ಕೊಂಡಂಗಿರುತ್ತೆ. ಇದು ಮಕ್ಕಳಿಗೆ ಬಹಳ ಒಳ್ಳೆಯ ಒಂದು ಎಲೆ. ಇದು ಪೌಷ್ಟಿಕಾಂಶ ಎಲೆ. ಇದನ್ನ ಆದಷ್ಟು ನೀವು ಇದರಲ್ಲಿಗಿನ ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಳಿ. ಸಾಂಬಾರ್ ಮಾಡ್ಬೋದು, ಸಾರಲ್ಲಿ ಯಾವ್ದ್ರೊಳಗೆ ಹಾಕಿದ್ರು ಕೂಡ ಇದು ಒಳ್ಳೆ ಪೌಷ್ಟಿಕಾಂಶ, ಒಂದು ವಿಟಮಿನ್. ನನ್ನ ಕೈಯಲ್ಲಿರೋದು ಹೊಂಗೆ ಮರದ ಎಲೆನ ನಾನು ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿರೋದು. ಹೊಂಗೆ ಮರದ ನೆರಳು ತಾಯಿ ಮಡಿಲಿದ್ದಂಗೆ ಆ ಥರ ಇದು ಒಂದು ಮರ ಎಲ್ರಿಗೂ ಗೊತ್ತಿರೋದು. ನನ್ನ ಎಡದ ಕೈಲಿರೋದು ಹೊಂಗೆ ಮರದ ಎಲೆಗಳು. ಬೇಸಿಗೆಯಲ್ಲಿ ಅದ್ರ ಕೆಳಗಡೆ ಕುತ್ಕೊಂಡ್ರೆ ನಮಗೆ ಜೋ ಅಂತೇಳಿ ತಾಯಿ ಹೆಂಗೆ ಹಾಡಿದ್ರೆ ನಿದ್ದೆ ಬರುತ್ತಾ ಆ ಥರ ನಿದ್ದೆ ಬರೆಸುವಂತ ಇದೊಂದು ಗಿಡ. ಇದರಲ್ಲಿ ಇದು ಕೂಡ ನಾವು ಆಯಿಲಲ್ಲಿ ಬಳಸ್ತಾ ಇದ್ದೀವಿ. ಇದನ್ನ ಎಲೆಯನ್ನು ತಗೊಂಡ್ಬಂದು ಈ ತರ ಕಟ್ ಪೀಸ್ ಮಾಡಿ ಇದನ್ನು ಕೂಡ ನಾವು ಆಯಿಲ್ ಒಳಗಡೆ ಬಳಸ್ತಾ ಇದ್ದೀವಿ. ಎಲ್ಲದನ್ನು ಒಟ್ಟಿಗೆ ಬಳಸ್ಬಿಟ್ಟು ಮತ್ತೆ ನಿಮ್ಗೆ ಇನ್ನೊಂದ್ಸರಿ ನಾವು ತೋರಿಸ್ತೀವಿ. ಮತ್ತೆ ದಾಸವಾಳದ ಎಲೆ ತಗೊಂಡಿದ್ದೀನಿ. ಇದು ದಾಸವಾಳ ನಿಮ್ಗೆ ಇದೇ ಬೇಕು ಅನ್ನೋದಿಲ್ಲ. ಬಿಳಿ ದಾಸವಾಳ ತಂದ್ರೆ ತುಂಬಾ ಒಳ್ಳೇದೇನೆ. ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಯಾವುದೇ ದಾಸವಾಳದ ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ಅದು ಕೂಡ ಕಟ್ ಮಾಡಿ ಯೂಸ್ ಮಾಡ್ಬೋದು. ಇದು ಕರಿಬೇವು. ಆಯುರ್ವೇದಿಕಲ್ಲಿ ಇದನ್ನ ಪೌಡರ್ ಮಾಡಿ ನಮಗೆ ಒಂದು ಡಬ್ಬನೇ ತಿನ್ನಿ ಅಂತ ಹೇಳ್ತಾರೆ. ಇದನ್ನ ಅಂದ್ರೆ ಅಲ್ಲಿಗೆ ಅಷ್ಟು ಇದರಲ್ಲಿ ಪವರ್ ಇದೆ ಅಂತ. ಅದರಲ್ಲಿ ಕಣ್ಣಿಗಂತೂ
ತುಂಬ ಒಳ್ಳೆ ವಿಟಮಿನ್ ಇರುವಂಥ ಕರಿಬೇವಿದು. ಅದೇ ಥರ ತಲೆ ಕೂದಲಿಗೂ ಕೂಡ ಇದು ಕಪ್ಪು ಬ್ಲಾಕ್ ಆಗಿ ಏರ್ ಫಾಲ್ ಕಡಿಮೆ ಮಾಡುತ್ತೆ. ತುಂಬ ಬ್ಲಾಕ್ ಬರುತ್ತೆ ಕರಿಬೇವು ಹಾಗೆ ಕೂಡ ತಿನ್ಬೋದು ನೀವು. ಹಸಿದು ಕೂಡ ಎದ್ದು ಬಿಟ್ಟು ಜೀರಿಗೆನ ಇದ್ರ ಜೊತೆ ಇಟ್ಕೊಂಡು ತಿಂದರೆ ಹಗಿದ್ರೆ ಕಣ್ಣಿಗೂ ಕೂಡ ಒಳ್ಳೇದಿದು. ತಲೆ ಕೂದಲಿಗೆ ಎಷ್ಟು ಉಪಯೋಗನೋ ಅಷ್ಟೇ ಇದಕ್ಕೂ ಕಣ್ಣಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಇದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಇದು ನೋಡ್ತಿದ್ದೀರಲ್ಲ ನೀವು, ಇದು ಬಂದು ನಮ್ಮ ಹಳ್ಳಿನಲ್ಲಿ ಇದನ್ನ ಲೋಳು ಸಾರು ಮೊಟ್ಟೆ ಅಂತ ಹೇಳ್ತೀವಿ. ಆಮೇಲೆ ಇಂಥದ್ದು ಅಲವೇರಾ ಅಂತ ಹೇಳ್ತಾರೆ, ರಾಜ್ಕುಮಾರಿ ಅಂತ ಹೇಳ್ತಾರೆ. ಇದನ್ನ ನಾವೀಗ ಮೇಗ್ಲುದ್ದ ಇದನ್ನ ಸಿಪ್ಪೆ ತೆಗೆದಿದ್ದೀವಿ. ಇದು ಸ್ಕಿನ್ ಮಾತ್ರ ಕಾಣ್ತಾ ಇದೆ. ಈ ತರ ಬಳಸ್ಬೇಕು ಇದನ್ನ ನಾವು ತಲೆಗೆ ಹಚ್ಚಿದ್ರೆ ತುಂಬಾ ಸ್ಮೂತ್ ಬರುತ್ತೆ. ಹೇರು ತುಂಬಾ ಶೈನಿಂಗ್ ಹೊಡೆಯುತ್ತೆ. ನೀವು ಇದನ್ನ ಏರ್ ಕಂಡೀಷನರ್ ಯೂಸ್ ಮಾಡೋದ್ರ ಬದಲು ಇದನ್ನೇ ಯೂಸ್ ಮಾಡ್ಕೋಬಹುದು, ಇದನ್ನೇ ಬಳಸ್ಬೋದು. ಯಾಕೆಂದ್ರೆ ಇದು ಫ್ರೀಯಾಗಿ ಸಿಗುತ್ತಲ್ವಾ, ನಿಮ್ಮನೆ ಪಾಟಲ್ಲಿ ಹಾಕ್ಬಿಟ್ರೆ ಬೆಳೆದು ಬಿಡುತ್ತೆ. ಎಷ್ಟು ಬೇಕು ಯಾವಾಗ ಬೇಕು ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಅವಾಗೆಲ್ಲ ಕಿತ್ಕೊಂಡು ಈ ತರ ಹಿಂಗೆ ಸಿಪ್ಪೆ ಎಲ್ಲ ಕ್ಲೀನಾಗಿ ಬರುತ್ತೆ. ಅದು ಚಾಕು ತಗೊಂಡಿದ್ರೆ ನೈಫ್ ತಗೊಂಡ್ಬಿಟ್ಟು ಇದನ್ನೆಲ್ಲ ತೆಗೆದುಬಿಟ್ಟು ಇದನ್ನ ಒಂದು ಬೇಕಾದ್ರೆ ಮಿಕ್ಸಲ್ಲಿ ಹಾಕ್ಬಿಟ್ಟು ನೀವು ಹೊಟ್ಟೆಗೂ ತಗೋಬಹುದು, ಇಲ್ಲಿ ತಲೆಗೂ ಹಚ್ಬೋದು. ಇದರಿಂದ ಬಹಳ ಉಪಯೋಗ ಇದೆ. ನಾನು ಸುಮ್ಮನೆ 1-2 ಹೇಳ್ತಾ ಇದ್ದೀನಿ ಅಷ್ಟೇ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಹಂಗಾಗಿ ಇದನ್ನ ನೀವು ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದರಲ್ಲಿ. ಇನ್ನು ಇದರಿಂದ ನಮಗೆ ಉಪಯುಕ್ತವಾದ ಗುಣಗಳಿದಾವೆ ಇದರಿಂದ. ಇದನ್ನು ಬಳಸಿ ನೋಡಿ. ನಾವು ಆಯಿಲಲ್ಲಿ ಇದನ್ನ ಬಳಸ್ತಾ ಇದ್ದೀವಿ. ಹಸಿ ಈರುಳ್ಳಿ ಬೆಲ್ಲ ಇಟ್ಕೊಂಡು ತಿಂದ್ರು ಕೂಡ ಎದೆನೋ ಹೋಗುತ್ತಿದ್ದು. ಅದೇ ತರ ತಲೆಗೆ ಬಳಸಿದ್ರು ಕೂಡ ಏರ್ ಫಾಲ್ ನಿಲ್ಲುತ್ತೆ ಇದರಿಂದ. ಮತ್ತೆ ಇದು ಬ್ಲಾಕ್ ಜಾಸ್ತಿ ಬರುತ್ತೆ ಕೂದಲು, ಏರ್ ಗ್ರೋತ್ ಆಗ್ತಾ ಹೋಗುತ್ತೆ ಇದರಿಂದ. ಹಂಗಾಗಿ ನಾವು ಇದನ್ನು ಕೂಡ ನಾವು ಆಯಿಲಲ್ಲಿ ಬಳಸ್ತಾ ಇದ್ದೀವಿ. ಇದನ್ನ ಕಟ್ ಮಾಡಿ ಸಣ್ಣಕ್ಕೆ ಇದು ಮಾಡಿಬಿಟ್ಟು ಎಣ್ಣೆ ಒಳಗಡೆ ಕುದಿಯಲಿಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಬಾದಾಮಿಗೆ ಸಮ ಕಡಲೆಬೀಜ ತಿನ್ನೋರು ಬಾದಾಮಿ ಕಡಲೆಬೀಜ ಒಂದೇ, ಎರಡರಲ್ಲೂ ಆಯಿಲ್ ಇದೆ ಅಂತ ಹೇಳ್ಬಿಟ್ಟು. ಇದು ಮೂಳೆ ಸವೆತಕ್ಕೆ ತುಂಬ ಉಪಯುಕ್ತವಾದಂಥ ವಸ್ತು ಇದು ಬಾದಾಮಿ. ಆಮೇಲೆ ಇದನ್ನ ನಾವು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು 4-5 ಬೀಜ ತಿಂದರೆ ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಕೊಟ್ಟರೆ ಇನ್ನೂ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದರಿಂದ. ಇಷ್ಟೆಲ್ಲ ಗುಣ ಇರೋದ್ರಿಂದ, ಇದು ಆಯಿಲ್ ಇರೋದ್ರಿಂದ ನಾವು ಇದು ಕೂಡ ನಮ್ಮ ಆಯಿಲ್ ಒಳಗಡೆ ಬಳಸ್ತಾ ಇದ್ದೀವಿ. ಇದನ್ನ ಕುಟ್ಟಿ ಆಯಿಲ್ ಒಳಗಡೆ ಹಾಕ್ಬಿಟ್ಟು ಇದನ್ನ ಕುದಿಸ್ತೀವಿ. ಕುದಿಸಿದ್ಮೇಲೆ ಇದು ಆಯಿಲ್ ಎಲ್ಲ ನಮಗೆ ಕೊಬ್ಬರಿ ಎಣ್ಣೆ ಒಳಗಡೆ ಇದ್ರ ಆಯಿಲ್ ಕೂಡ ಬಿಟ್ಕೊಳುತ್ತೆ. ಇದರಿಂದ ನಮಗೆ ಏರ್ ಫಾಲು ಏರ್ ಗ್ರೋತ್ ಎರಡೂ ನಮಗೆ ಉಪಯುಕ್ತ ಆಗುತ್ತೆ ಇದರಿಂದ. ಇದು ಕೊಬ್ಬರಿ ಎಣ್ಣೆ. ಇದು ನಾವೇ ಕೊಬ್ಬರಿನ ಮಿಷಿನಿಗೆ ತಗೊಂಡೋಗಿ ನೀಟಾಗಿ ಮಾಡಿಸ್ಕೊಂಡು ಬಂದಿರೋಂಥ ಎಣ್ಣೆ. ಇದರಲ್ಲಿ ಏನು ಮಿಕ್ಸಿಂಗ್ ಇಲ್ಲ, ಅಪ್ಪಟ ಕೊಬ್ಬರಿ ಎಣ್ಣೆ. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಎಳನೀರಿದ್ದಂಗಿದೆ. ನೀವು ಇದೇ ಥರ ರೆಡಿ ಮಾಡ್ಕೊಳ್ಳಿ. ಎಣ್ಣೆನ ತಗೊಂಡೋಗ್ಬಿಟ್ಟು ಮಿಷಿನಲ್ಲಿ ಕೊಬ್ಬರಿ ಹಾಕಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಎಣ್ಣೆ. ಈ ಎಳ್ಳಿನಿಂದನೇ ತೆಗೆದಿರುವಂಥ ಇದು ಆಯಿಲು, ಸೂರ್ಯಕಾಂತಿ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ. ನಾವು ಕನ್ನಡದಲ್ಲಿ ಎಳ್ಳೆಣ್ಣೆ ಅಂತ ಹೇಳ್ತೀವಿ. ಆ ಆಯಿಲು ಕೂಡ ನಾವು ಆಯಿಲ್ ಒಳಗಡೆ ಬಳಸ್ತಾ ಇದ್ದೀವಿ. ಹರಳೆಣ್ಣೆ ಅಂದರೆ ಇಂಗ್ಲೀಷ್ನಲ್ಲಿ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಾವು ಹಳ್ಳಿ ಕಡೆ ಏನು ಮಾಡ್ತಿದ್ರಪ್ಪ ಅಂದರೆ, ಈ ಆಯಿಲ್ನ ಮಕ್ಕಳುಗಳಿಗೆ ಹುಟ್ಟಿದ ಮಕ್ಕಳಿಂದನೂ ಕೂಡ ಓಕೆ 1 ವರ್ಷದವರೆಗೂ ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕಿ ಮಲಗಿಸಿದ್ರೆ ಒಂದು 2 ಅವರ್ 3 ಅವರ್ ಮೇಲೆ ಎಚ್ಚರವಾಗ್ತಾನೆ ಇರಲ್ಲ, ಅಷ್ಟು ನಿದ್ದೆ ಹೋಗ್ತಿದ್ರು ಮಕ್ಕಳು. ಅದಕ್ಕೋಸ್ಕರ ಹಂಗೆ ಮಾಡೋರು. ಇವಾಗಲೂ ಕೂಡ ಯುಗಾದಿ ಹಬ್ಬದಲ್ಲಿ ಹಳ್ಳಿನಲ್ಲಿ ಎಲ್ಲರೂ ಕೂಡ ಮೈಗೆ ಇದನ್ನು ವರ್ಷಕ್ಕೊಂದ್ಸರಿ ಎಣ್ಣೆ ಬಳಸಲೇಬೇಕು ಅಂತಾರೆ. ಯಾಕೆಂದರೆ ಮೈಯಲ್ಲಿರೋಂಥ ಉಷ್ಣಾಂಶ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ. ಇದರಲ್ಲಿ ತಂಪಿದೆ. ನೆತ್ತಿ ಮೇಲೆ ಬಿಸಿಲು ಶಾಖ ತಗಲಬಾರ್ದು ಅಂತ ಹೇಳ್ಬಿಟ್ಟು ನೆತ್ತಿ ಮೇಲೆ ಯಾವಾಗ್ಲೂ ಹರಳೆಣ್ಣೆ ಇಡ್ತಿದ್ರು ಮುಂಚೆ. ಇವಾಗ ಎಲ್ಲರೂ ಅಂಟಾಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಬಳಸಕ್ಕೆ ಹೋಗಲ್ಲ. ತುಂಬ ಒಳ್ಳೆಯ ಗುಣ ಇರುವಂಥ ಆಯಿಲ್ ಇದು. ನೀವು ಬಳಸಿ ನೋಡಿ, ಗೊತ್ತಾಗುತ್ತೆ ಇದರಲ್ಲಿ. ಇದು ಕೂಡ ಕೂದಲಿಗೆ ಬ್ಲಾಕ್ ಬರುತ್ತೆ ಮತ್ತು ಹೇರ್ ಗ್ರೋತ್ ಆಗುತ್ತೆ. ಇದರಿಂದ ತುಂಬ ಉಪಯುಕ್ತವಾದಂಥ ಹರಳೆಣ್ಣೆ. ನಾವು ಹೇಳೋವಂಥದ್ದು ಹರಳೆಣ್ಣೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ. ಇದು ಕೂಡ ನಾವು ಆಯಿಲ್ ಒಳಗಡೆ ಬಳಸ್ತಾ ಇದ್ದೀವಿ. ನಾನೀಗ ಇಷ್ಟೊತ್ತು ನಿಮಗೆಲ್ಲ ತೋರಿಸಿದ್ನಲ್ಲ, ಅಷ್ಟು ವಸ್ತುಗಳು ಕೂಡ ಇವಾಗ ರೆಡಿ ಆಗಿದೆ. ಇವಾಗ ನಾನು ಎಣ್ಣೆಗೆ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದ್ಸರಿ ನೀವೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಏನೇನು ತೋರಿಸಿದೆ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ, ಎಳ್ಳೆಣ್ಣೆ, ಇದು ಅಲವೇರಾ, ಈರುಳ್ಳಿ ಎಲ್ಲ ರೆಡಿ ಇದೆ. ಈಗ ನಾನು ಎಣ್ಣೆ ರೆಡಿ ಮಾಡ್ತೀನಿ. ನಾನೀಗ ಸ್ಟವ್ ಅಂಟಿಸಿ ಬಾಂಡೆದೆ ಇಟ್ಟಿದ್ದೀನಿ. ಇದರಲ್ಲೀಗ ನಾನು 1 kg ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಹರಳೆಣ್ಣೆ, ಇದು ಎಳ್ಳೆಣ್ಣೆ.
ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅಲವೇರಾ ತೋರಿಸಿದ್ನಲ್ಲ ಗರಿಕೆ ಹುಲ್ಲು, ಅದು ಕೂಡ ಪೀಸ್ ಮಾಡಿರೋದು, ಅದನ್ನು ಸೇರಿಸ್ತೀನಿ. ಜೊತೆಗೆ ಹೊಂಗೆ ಮರದ ಪೀಸ್ ಮಾಡಿಟ್ಕೊಂಡಿದ್ದು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ, ಇದು ಗುಲಾಬಿ ಸೇರಿಸ್ತಾ ಇದ್ದೀನಿ. ಇದಂತೂ ತುಂಬ ಒಳ್ಳೆಯದಲ್ಲ. ಎಲೆ ಸೊಪ್ಪು, ಎಲೆ, ಪತ್ರೆ ಏನೋ ಹೇಳಿ, ಇದು ಕೂಡ ಹೊಟ್ಟೆಗೆ ರೋಗ ಬರುವಂಥ ಲಾಸ್ಟಲ್ಲಿ ಕರಿಬೇವು ಕ್ವಾಂಟಿಟಿ ಕಡಿಮೆ ಬರುತ್ತೆ. ಆದಾಗ ಅದೆಲ್ಲ ಬೆಂದು ಅದ್ರ ಒಳಗಡೆ ಎಲ್ಲ ಅದೆಲ್ಲ ಅದು ಹೊರಗೆ ಬಿಡುತ್ತೆ. ಮುಚ್ಚಿದಾಗ ಹೊರಗೆ ಬಿಡುತ್ತೆ. ಚೆನ್ನಾಗಿ ಕುದಿಸಿ ಜೋಡಿಸಿ ಅದನ್ನು ಬಾಟಲಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಇದನ್ನು ನಾನು ಸಣ್ಣ ಹುರಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಒಮ್ಮೆಗೇ ಜಾಸ್ತಿ ಹುರಿ ನೀವು ಕುದಿಸ್ತಾ ಹೋದರೆ ಒಂದೇ ಸರಿ ಉಕ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಅದನ್ನು ಅವಾಗ ಹಿಂಗೆ ಕೆಡ್ತಾ ಇರಬೇಕು. ಯಾಕೆಂದರೆ ಎಲ್ಲದೂ ಮಿಕ್ಸ್ ಆಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇರಬೇಕು. ಅದು ಉಪ್ಪು ಬಂದಾಗ ತುಂಬ ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ. ಅದು ಮುಂದೆನೇ ನಿಂತು ಅದನ್ನು ಬೇಯಿಸ್ತಾ ಇರಿ. ಕುದಿ ಬರುತ್ತೆ. ಕುದಿ ಬಂದಾಗ ಹುಷಾರಾಗಿ ಕುದಿಸ್ಬೇಕಾಗುತ್ತೆ. ಈಗ ಆಫ್ ಮಾಡಿ. ಬರುತ್ತೆ ಕುದಿಸಿದಾದ್ಮೇಲೆ ಈ ಕಲರಿಗೆ ಬರುತ್ತೆ. ಇದ್ರ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಸುಗಂಧ ಭರಿತ ಎಣ್ಣೆ ಇದು. ಈ ಥರ ಒಂದು ಗಾಜಿನ ಬಾಟಲು ತಗೊಂಡ್ಬಿಟ್ಟು ಅದರಲ್ಲಿ ನೀರನೇ ಇಲ್ದಿರೋ ಥರ ಕ್ಲೀನಾಗಿ ಒರೆಸಿ ಇಟ್ಕೊಂಡು ಅದರಲ್ಲಿ ಈ ಥರ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಏನೂ ಆಗಲ್ಲ, ಏನು ಕೆಡೋದು ಇಲ್ಲ, ಏನೂ ಆಗಲ್ಲ, ನೀಟಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕು ಅವಾಗ ವಾರದಲ್ಲಿ ಒಂದು 3 ರಿಂದ 4 ಸರಿ ತಲೆ ಹಚ್ಚಿ ಒಂದು 2 ಅವರ್ಸ್ 3 ಅವರ್ಸ್ ಬಿಟ್ಟು ಸ್ನಾನ ಮಾಡಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ನಿಮಗೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ನೀವು ನೋಡಿದ್ರಲ್ಲ, ನಾನು ಎಣ್ಣೆ ತಯಾರು ಮಾಡಿದ್ದೆಲ್ಲ ಅದೇ ಎಣ್ಣೆ ಹಾಕಿನಿ. ಈ ಥರ ಹೇರ್ ಬೆಂಗದು ನಮ್ಮೇ ಎಣ್ಣೆ ತಯಾರು ಮಾಡಿ ನಾವು ಹಚ್ಚಿರೋಂಥ ಹೇರಿದ್ದು ಹೇರ್ ಫಾಲ್ ಏನು ಆಗ್ತಿಲ್ಲ, ಹೇರ್ ಗ್ರೋತ್ ಆಗಿ ಬರ್ತಾ ಇದೆ. ನೋಡ್ತಿದ್ದೀರಲ್ಲ, ಏನಿದೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಬಗ್ಗೆ ನಾನು ಮೊದಲಿನಿಂದ ಕೊನೆಯವರೆಗೂ ಬಾಟಲಿಗೆ ಹಾಕೋದ್ರವರೆಗೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಇಷ್ಟವಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ನಿಮ್ಗೆ ಏನು ಅನಿಸುತ್ತೆ ಅದು ಒಳ್ಳೆಯದೋ ಕೆಟ್ಟದೋ ಏನು ಅನಿಸಿದ್ರು ಪರವಾಗಿಲ್ಲ ಅದನ್ನು ತಿಳಿಸಿ. ಅದೇ ಥರ ನೀವು ಕೂಡ ಬೇರೆಯವರಿಗೆ ನಿಮಗೆ ಚೆನ್ನಾಗಿ ಬಂದರೆ ನೀವು ಕೂಡ 4 ಜನಕ್ಕೆ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ